ಆಗಿದೆ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಬೇಲ್ ಅರ್ಜಿಯನ್ನ ವಜಾ ಮಾಡಲಾಗಿದೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜಾಮೀನು ಸಿಗಲಿಲ್ಲ. ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಲ್ ಅರ್ಜಿಯನ್ನ ಕೋರ್ಟಿಗೆ ಸಲ್ಲಿಸಿದ್ರು. ಆದ್ರೆ ಜಾಮೀನು ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದೆ. ಎರಡನೇ ಬಾರಿಗೆ ಜಾಮೀನು ಅರ್ಜಿಯನ್ನ ಕೋರ್ಟ್ ಈಗ ವಜಾ ಮಾಡಿದೆ ನೋಡಿ. ಕಳೆದ 14 ತಿಂಗಳಿನಿಂದ ಜೈಲಿನಲ್ಲೇ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಮತ್ತೆ ಕೋರ್ಟ್ ಈಗ ಶಾಕ್ ಕೊಟ್ಟಿದೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಇವತ್ತು ಅರ್ಜಿಯ ವಿಚಾರಣೆ ಇತ್ತು, ಬೇಲ್ ಅರ್ಜಿ. ಬಟ್ ಮತ್ತೆ ಕೋರ್ಟ್ ಅದನ್ನ ವಜಾಗೊಳಿಸಿದೆ. ಈ ಮೂಲಕವಾಗಿ ಮತ್ತೆ ಜೈಲಿಗೆ. ಈ ನಿಟ್ಟಿನಲ್ಲಿ ಏನು ಅವ್ರ ಮೇಲೆ ಪ್ರಕರಣಗಳಿತ್ತು, ಅತ್ಯಾಚಾರದ ಆರೋಪ ಏನಿತ್ತಲ್ಲ, ಅದೇ ಸಂಬಂಧ ಈಗಾಗಲೇ ಕಳೆದ 14 ತಿಂಗಳಿನಿಂದ ಜೈಲಿನಲ್ಲೇ ಇದ್ದಾರೆ. ಅದೇ ವಿಚಾರವಾಗಿ ಈ ಹಿಂದೆಯೂ ಕೂಡ ಬೇಲ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು, ಆಗ ವಜಾ ಆಗಿತ್ತು. ಮತ್ತೆ ಇವತ್ತು ಕೂಡ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಅವರ ಜಾಮೀನು ಅರ್ಜಿ ವಿಚಾರಣೆಗೆ ಬಂದಿತ್ತು. ಬಟ್ ಮತ್ತೆ ವಜಾ ಆಗಿದೆ. ಯಾಕಂದ್ರೆ ಈ ಹಿಂದೆ ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನನ್ನ ಕೋರಿ ಅರ್ಜಿ ಸಲ್ಲಿಸಿದ್ರು. ಬೇಲು ಬೇಕನ್ನೋದಾಗಿ ಹಲವು ವಿಚಾರಗಳನ್ನು ಮುಂದಿಟ್ಕೊಂಡು ವಿಚಾರಣೆಯನ್ನು ನಡೆಸಿದಂಥ ಕೋರ್ಟ್ ಜಾಮೀನು ಅರ್ಜಿಯನ್ನ ರದ್ದು ಮಾಡಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಈಗ ಆದೇಶ ಹೊರಬಂದಿದೆ. ಈ ಮೂಲಕವಾಗಿ ಎರಡನೇ ಬಾರಿ ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಈ ರೀತಿಯಾಗಿ ಆಗಿರೋದು. ಬೇಲ್ ಅರ್ಜಿಯನ್ನ ಸಲ್ಲಿಸಿದ್ರು, ಬಟ್ ಅದನ್ನ ಆಲಿಸಿದಂಥ ಘನ ನ್ಯಾಯಾಲಯ ಅದನ್ನ ರಿಜೆಕ್ಟ್ ಮಾಡಿದೆ. ಇನ್ನು ಹೈಕೋರ್ಟ್ ಸೂಚನೆಯ ಮೇರೆಗೆ ವಿಚಾರಣಾ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ತೆಗೆದುಕೊಂಡ್ರು. ಅರ್ಜಿ ಸಲ್ಲಿಸಿದ 10 ದಿನಗಳಲ್ಲಿ ಆದೇಶ ನೀಡುವಂತೆ ಸೂಚನೆ ಕೂಡ ಕೊಡಲಾಗಿತ್ತು. ಹೈಕೋರ್ಟ್ ವಿಚಾರಣೆ ಪೂರ್ಣಗೊಳಿಸಿ ಇವತ್ತು ಆದೇಶವನ್ನ ಹೊರಡಿಸಲಾಗಿದೆ. ಆ ಮೂಲಕವಾಗಿ ಮತ್ತೆ ಜೈಲಿನತ್ತನೇ ಮುಖ ಮಾಡಿದ್ದಾರೆ. ಯಾಕಂದ್ರೆ ಕಳೆದ 14 ತಿಂಗಳಿನಿಂದ ಜೈಲಿನಲ್ಲೇ ಇದ್ದಾರೆ. ಆ ಮೂಲಕ ಮತ್ತೆ ಜೈಲಲ್ಲೇ ಇರಬೇಕಾದಂಥ ಸನ್ನಿವೇಶ ಎದುರಾಗಿದೆ. ಬೇಲ್ ಪಡಿಬೇಕು, ಆಚೆ ಬರಬೇಕೆನ್ನುವಂಥ ನಿಟ್ಟಿನಲ್ಲೇ ತಮ್ಮ ವಕೀಲರ ಮೂಲಕವಾಗಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಈ ಹಿಂದೆಯೂ ಕೂಡ ಸಲ್ಲಿಸಿದ್ರು, ಆಗ್ಲೂ ಕೂಡ ರಿಜೆಕ್ಟ್ ಆಗಿತ್ತು. ಬೇಲ್ ಸಿಗ್ಲಿಲ್ಲ, ಮತ್ತೆ ಜೈಲಲ್ಲೇ ಇರಬೇಕಾದಂಥ ಸನ್ನಿವೇಶ ಆಯಿತು. ಮತ್ತೊಮ್ಮೆ ಮರಳಿ ಪ್ರಯತ್ನ ಮಾಡುವಂಥ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಮಾಜಿ ಸಂಸದರು ಬೇಲ್ ಅರ್ಜಿಯನ್ನ ಸಲ್ಲಿಸಿದ್ರು. ವಿಚಾರಣೆ ಮಾಡಿರುವಂಥ ನ್ಯಾಯಾಲಯ ಅದನ್ನ ವಜಾ ಮಾಡಿ ಆದೇಶವನ್ನ ಹೊರಡಿಸಿದೆ. ಈ ನಿಟ್ಟಿನಲ್ಲಿ ಮತ್ತೆ ಜೈಲಲ್ಲೇ ತಮ್ಮ ದಿನವನ್ನ ಕಳಿಬೇಕಾಗಿರುವಂಥ ಸನ್ನಿವೇಶ. ಯಾಕಂದ್ರೆ ಅತ್ಯಾಚಾರದ ಆರೋಪ ಅವ್ರ ಮೇಲಿರೋದು. ಇದೇ ನಿಟ್ಟಿನಲ್ಲಿ ಕೋರ್ಟ್ ಮೂಲಕ ಇವತ್ತು ಶುಭ ಶುಕ್ರವಾರ ಆಗುತ್ತಾ ಅಂತ ಹೇಳ್ತಾ ಇದ್ವಿ, ಬಟ್ ಇಲ್ಲ. ಆ ಮೂಲಕವಾಗಿ ಈಗ ವಜಾ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಅಜಯ್, ಇವತ್ತು ಕೋರ್ಟಲ್ಲಿ ಏನೆಲ್ಲ ಆಯಿತು, ಯಾವ ಮೂಲಕವಾಗಿ ಇವತ್ತು ವಿಚಾರಣೆ ಸಾಗ್ತು, ನೆಕ್ಸ್ಟ್ ಪ್ರಜ್ವಲ್ ರೇವಣ್ಣ ಅವರಿಗಿರುವಂತ ಆಪ್ಷನ್ ಏನು ಅಂತ? ಅಂದ್ರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿದ್ದಂತ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆ ಕೋರ್ಟ್ ನಿಂದ ಆದೇಶ ಹೊರಡಿಸಿರುವಂತದ್ದು. ಇಲ್ಲಿ ಪ್ರಜ್ವಲ್ ರೇವಣ್ಣಗೆ ಸಾಕಷ್ಟು ಹಿಂದೇಟನ್ನ ಹಾಕಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಅವರು ಸಲ್ಲಿಸಿದಂತ ಜಾಮೀನು ಅರ್ಜಿಯನ್ನ ವಾದ ಪ್ರತಿವಾದ ಆಲಿಸಿದ ನಂತರ ನ್ಯಾಯಾಲಯ ಕೊನೆಗೂ ಕೂಡ ಅವರ ಒಂದು ಬೇಲ್ ಅರ್ಜಿಯನ್ನ ರದ್ದತಿ ಮಾಡಿ ಅವ್ರಿಗೆ ಶಾಕ್ ಅನ್ನ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ಈ ಒಂದು ಕೇಸ್ ದಾಖಲಾಗಿತ್ತು. ಸಂತ್ರಸ್ತೆ ಮಹಿಳೆ ಕೊಟ್ಟಂತ ದೂರಿನ ಆಧಾರದ ಮೇಲೆ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಇಬ್ಬರ ಮೇಲೂ ಕೂಡ ಕೇಸ್ ದಾಖಲಾಯಿತು. ಒಂದ್ ಕಡೆ ತಂದೆ ರೇವಣ್ಣ ರಿಲೀಸ್ ಆಯ್ತು, ಆದ್ರೆ ಪ್ರಜ್ವಲ್ ರೇವಣ್ಣ ಇನ್ನೂ ಕೂಡ ಜೈಲಲ್ಲಿ ಕಾಲ ಕಳಿತಿದ್ದಾರೆ. ಹೀಗಾಗಿ ಪ್ರಕರಣ ಸಂಬಂಧ ಜಾಮೀನು ಕೋರಿ ಅರ್ಜಿಯನ್ನ ಪ್ರಜ್ವಲ್ ಸಲ್ಲಿಸಿದ್ರು. ವಿಚಾರಣೆ ನಡೆಸಿದಂತ ನ್ಯಾಯಾಲಯ ಜಾಮೀನು ಅರ್ಜಿಯನ್ನ ರದ್ದು ಮಾಡಿ ಆದೇಶವನ್ನು ಹೊರಡಿಸಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇಲ್ಲಿ ಆ ಒಂದು ಏನು ಅತ್ಯಾಚಾರ ಪ್ರಕರಣ ಇತ್ತಲ್ಲ, ಆ ಒಂದು ಪ್ರಕರಣದಲ್ಲಿ ಈಗಾಗಲೇ 4 FIR ಕೂಡ ದಾಖಲಾಗಿತ್ತು. ಅದರಲ್ಲಿ ಹೊಳೆನರಸೀಪುರ ದಾಖಲಾಗಿದ್ದಂತ ಪ್ರಕರಣದಲ್ಲಿ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಆದೇಶ ಹೊರಗೆ ಬಂದಿರುವಂತದ್ದು. ಎರಡನೇ ಬಾರಿ ಸೆಷನ್ ಕೋರ್ಟ್ ನಲ್ಲಿ ಅರ್ಜಿಯನ್ನ ಪ್ರಜ್ವಲ್ ಸಲ್ಲಿಸಿದ್ರು. ಆದ್ರೆ ಹೈಕೋರ್ಟ್ ಸೂಚನೆ ಒಂದು ಕೊಟ್ಟಿತ್ತು. ಅಂದ್ರೆ ವಿಚಾರಣಾ ನ್ಯಾಯಾಲಯದಲ್ಲಿ ಅರ್ಜಿಯನ್ನ ಹಾಕಿ ಅಲ್ಲಿ ಅರ್ಜಿಯನ್ನ ಸಲ್ಲಿಸಿದ ನಂತರ 10 ದಿನದ ಒಳಗಾಗಿ ಆದೇಶ ನೀಡುವಂತೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಹೀಗಾಗಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಲ್ಲಿ ಈ ಒಂದು ಆದೇಶ ಹೊರಗೆ ಬಂದಿದೆ. ಸದ್ಯ ವಿಚಾರಣೆ ಪೂರ್ಣಗೊಳಿಸಿ ಇಂದು ಆದೇಶವನ್ನ ಆ ನ್ಯಾಯಾಲಯ ಕೊಟ್ಟಿರುವಂತದ್ದು. ಒಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣಗೆ ಸಾಕಷ್ಟು ಈ ಒಂದು ಪ್ರಕರಣದಲ್ಲಿ ಇನ್ನೂ ಈಚೆ ಬರೋದಕ್ಕೆ ಸಾಧ್ಯ ಆಗ್ತಿಲ್ಲ. ಈ ಒಂದು ಜಾಮೀನು ಅರ್ಜಿ ಕೂಡ ರದ್ದಾಗಿರೋದ್ರಿಂದ ಮುಂದಿನ ದಿನದಲ್ಲಿ ಮತ್ತೆ ಆ ಒಂದು ಜಾಮೀನು ಅರ್ಜಿನ ಹಾಕ್ಬೇಕಾಗುತ್ತೆ, ಮತ್ತೆ ವಾದ ಪ್ರತಿವಾದ ನಡೆಯಬೇಕಾಗುತ್ತೆ. ಇವು ಕೇವಲ 4 ಪ್ರಕರಣದಲ್ಲಿ, ಒಂದು ಪ್ರಕರಣದಲ್ಲಿ, ಈ ಒಂದು ಪ್ರಕರಣದಲ್ಲೂ ಕೂಡ ಜಾಮೀನು ಸಿಕ್ಕಿಲ್ಲ. ಇನ್ನೂ ಹಲವು ಪ್ರಕರಣಗಳು ಇರೋದ್ರಿಂದ ಈ ಒಂದು ಪ್ರಕರಣದಲ್ಲೇ ಜಾಮೀನು ಸಿಕ್ಕಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಜಾಮೀನು ಸಿಗೋದು ಅನುಮಾನ ಆಗುತ್ತೆ ಅನ್ನೋದು ಕೆಲವೊಂದಷ್ಟು ಚರ್ಚೆಗಳು ಕೂಡ ಶುರುವಾಗಿದೆ. ಹೀಗಾಗಿ ಇವತ್ತು ಪ್ರಜ್ವಲ್ ರೇವಣ್ಣಗೆ ಮತ್ತೆ ಜೈಲಲ್ಲೇ ಕಾಲ ಕಳೆಯುವಂತ
ಶಿಕ್ಷೆಯನ್ನ ಮತ್ತೆ ಕೋರ್ಟ್ ಕೂಡ ಒಂದು ಆದೇಶನ ಹೊರಡಿಸಿರುವಂತದ್ದು. ಅಖಿಲೇಶ್. ಎಸ್, ಧನ್ಯವಾದಗಳು ಅಜಯ್ ಗೌಡ ತಮ್ಮೆಲ್ಲ ಮಾಹಿತಿ